ಹೆಂಗೋ ನನ್ನ ಮಗ ಇವಾಗ ಅತ್ತ ಸುಮ್ಮನ ಸಾವುಕಾರ ಹೊಲ್ದಕ್ಕೆ ಕೂಲಿ ಹೋಗ್ತಾನೆ. ಇವತ್ತೇನೋ ಕೂಲಿ ದುಡ್ಡು ಕೊಡ್ತಾರೆ ಅಂತ ಹೇಳಿದ್ದ. ದುಡ್ಡು ಇಸ್ಕೊಂಡು ಸೀದಾ ಮನೆಗೆ ಬಾರೋ ಅಂತ ಹೇಳಿದೀನಿ. ನಿನ್ಗೆ ಎಣ್ಣೆ ಕುಡಿಯಕ್ ಬೇಕಂದ್ರೆ ನಾನೇ ದುಡ್ಡು ಕೊಡ್ತೀನಿ, ಎಲ್ಗೂ ಹೋಗ್ಬೇಡ ಅಂತ ಹೇಳಿದ್ದೆ. ಏನ್ ದುಡ್ಡು ತಕೊಂಡು ಎಲ್ಗನ ಹೋಗ್ತಾನೋ ಏನ್ ಸುಡ್ಗಾಡು ಅಮ್ಮಂಗ ಆಗೈತಿ. ಇಲ್ಲ ಇಲ್ಲ ಒಂದಿಟ್ಟು ಬುದ್ಧಿ ಬಂದೈತಿ. ಮೊನ್ನೆ ಬೈದ್ನಲ್ಲ ಅದಕ್ಕೇನೆ ಮನೆ ಬಿಟ್ಟು ಓಡಿಸ್ತೀನಿ ಅಂತ ಬುದ್ಧಿ ಬಂದೈತಿ. ಸೀದಾ ದುಡ್ಡು ತಕೊಂಡು ಇಲ್ಲಿಗೆ ಬರ್ತಾನೆ, ಎಲ್ಗೂ ಹೋಗಲ್ಲ. ನನಗೆ ಚೆನ್ನಾಗಿ ಗೊತ್ತೈತಿ. ಎಷ್ಟೇ ಆಗ್ಲಿ ಅವ್ನು ನನ್ನ ಮಗ, ನನ್ನ ಮಾತು ಕೇಳ್ತಾನೆ. ಇದ್ಯಾಕೆ ಬನು ಈ ಸೊಟ್ಮುತಿ ಸಾಕಿ ಹಿಂಗೆ ಆಕಾಶನೇ ನೋಡ್ತಾ ಇದ್ದಾಳೆ ಒಂದೇ ಸಮಕ್ಕೆ ತಲೆ ಎತ್ಕೊಂಡು. ಯಾಕೆ ಏನಾಗೈತಿ ಇವಳಿಗೆ? ಯಾಕೋ ಏನೋ ಯಾರಿಗ್ ಗೊತ್ತು. ಅವ್ರದ್ದು ಮಗ ಬಸ್ನಾಗ ಇನ್ನೂ ಏನು ಹೆಡವಟಿಕೆ ಮಾಡಿದನೋ ಏನೋ. ಅದಕ್ಕೆ ಏನೋ ದೇವ್ರಿಗೆ ಏನೋ ಕೇಳ್ಕೊತಾ ಇರ್ಬೇಕು. ಹಿರಿ ನೋಡೋಣ. ದೇವ್ರೇ, ನನ್ನ ಮಗ ಆ ಕೂಲಿ ದುಡ್ಡು ತಕೊಂಡು ಎಲ್ಗೂ ಹೋಗ್ದಂಗೆ ಸೀದಾ ಮನೆಗೆ ಬರಂಗ್ ಮಾಡಪ್ಪ. ಹೆಂಗೋ ಕೂಲಿ ಹೋಗ್ತಾ ಇದ್ದೇನೆ ಒಂದು ವಾರದಿಂದನ ಅತ್ಲಾಗೆ, ಎಲ್ಗೂ ಹೋಗ್ದಂಗೆ. ನಾನು ಅವತ್ತು ಸರಿಯಾಗಿ 4 ಬಿಗ್ದು ಯಾರ್ಕೊಂಡೋಗಿ ಬಿಟ್ಟು ಬಂದೆ. ಅವತ್ತಿಂದ ಹೆಂಗ ಒಂದಿಟ್ಟು ಬುದ್ಧಿ ಬಂದಿರಂಗೈತಿ. ತಿರ್ಗಾನ ದುಡ್ಡು ಸಿಕ್ತು ಅಂತ ಹೇಳಿ ಎಲ್ಲ ದುಡ್ಡು ಎಣ್ಣೆ ಪಣ್ಣೆ ಕುಡ್ದು ಬಂದನಪ್ಪ ದೇವ್ರೆ. ಸೀದಾ ದುಡ್ಡು ತಕೊಂಬಂದು ನನ್ನ ಕೈಗೆ ಕೊಡಂಗ್ ಮಾಡಪ್ಪ ದೇವ್ರೆ. ನನ್ನ ಮಗ ಒಳ್ಳೆಯವನಾಗ್ಬೇಕು. ಹಿಂಗೆ ಕುಡ್ದು ಊರಿನ ಜನಗಳ್ತಾಗೆಲ್ಲ ಚೀತು ಅಂತ ನಾವು ಉಗಿಸ್ಕೋಬಾರ್ದಪ್ಪ. ಇನ್ಮೇಲಾದ್ರೂ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ದುಡ್ದು ನನ್ನ ಕೈಗೆ ತಂದು ಕೊಡಂಗ್ ಮಾಡಪ್ಪ ದೇವ್ರೆ. ಮತ್ತೆ ನಿಮ್ದು ಪ್ರಾರ್ಥನೆ ನಂದಕ್ಕೆ ಮುಟ್ಟಿದೆ. ನಿಮ್ದಕ್ಕೆ ಎಲ್ಲ ಒಳ್ಳೆಗೆ ಆಗುತ್ತೆ. ಏನು ಹೆಚ್ಚಿಗೆ ಮಾಡಬೇಡ ಭಕ್ತೆ. ದೇವ್ರೆ, ನೀನ ಮಾತಾಡ್ತಾ ಇರೋದು? ನೀನ್ ಯಾಕೆ ಬಾನು ತರ ಮಾತಾಡ್ತಾ ಇದೀಯಾ? ಲೇ ಸಾಕಮ್ಮ, ದೇವ್ರು ಬಾನು ತರ ಮಾತಾಡ್ತಿಲ್ವೇ? ಬಾನುನೇ ದೇವ್ರ ತರ ಮಾತಾಡ್ತಾ ಇದ್ದಾಳೆ. ಇಲ್ಲಿ ನೋಡಿಲಿ ಒಂದ್ ಸ್ವಲ್ಪ ಈ ಕಡಿಕೆ. ಏನ್ ಸಾಕಮ್ಮ, ದೇವ್ರ ಹತ್ರ ಏನೋ ಕೇಳ್ಕೊತಾ ಇದೆ ನಿಮ್ದು ಮಗನ್ ಬಗ್ಗೆ. ಬುಸ್ನಾಗ ಎಲ್ಲೋದ? ನಾನು ಏನಾದ್ರೂ ಕೇಳ್ಕೊಂತೀನಿ, ನನ್ನ ಮಗ ಎಲ್ಲಿಗಾದ್ರೂ ಹೋಗ್ತಾನೆ. ಅದನ್ನ ಕೇಳಕ್ಕೆ ನೀನ್ ಯಾವಳೆ? ಸುಮ್ಮನೆ ಹೋಗು. ಅಲ್ಲ ಸಾಕೊಂದು ಅಕ್ಕ, ಒಂದೇ ಊರಲ್ಲಿ ಇದ್ಮೇಲೆ ಅಷ್ಟು ವಿಚಾರಿಸ್ಲಿಲ್ಲ ಅಂತಂದ್ರೆ ಹೇಗೆ ಹೇಳು? ನಿಮ್ದು ಕಷ್ಟ ಬೇರೆ ಅಲ್ಲ, ನಮ್ದು ಕಷ್ಟ ಬೇರೆ ಅಲ್ಲ. ಅದಕ್ಕೆ ಕೇಳ್ದೆ. ನಿಮ್ದು ಮಗ ಪಾಪ ಹೆಣ್ಣೆ ಕುಡ್ದು ಎಲ್ಲಂದ್ರೆ ಅಲ್ಲಿ ಬಿಡ್ಕೋತಾ ಇದ್ದಾನೆ, ಏನಾದ್ರೂ ಸರಿ ಆಗಿದಾನ ಇಲ್ವಾ ಅಂತ ಹೇಳಿ ವಿಚಾರಿಸೋಣ ಅಂತ ಹೇಳಿ ಬಂದ್ವಿ ಅಷ್ಟೇ. ನೀನು ಯಾಕೆ ಆತರ ರೇಗ್ತಾ ಇದೀಯಾ? ಒಂದೇ ಊರಾಗ ಇದ್ದಾಳಂತೆ ಇವಳು, ವಿಚಾರಣೆ ಮಾಡಕ್ ಬಂದ್ಲಂತೆ. ನನಗ್ ಗೊತ್ತಿಲ್ಲ ನಿಮ್ ಬಂಡವಾಳ ಎಲ್ಲ ತಿಳ್ಕೊಂಡೋಗಿ ಊರವ್ರಿಗೆಲ್ಲ ಸಾರಿ ಅಲ್ಲಿ ಕಿಸ್ಕೊಂಡು ನಗಕ್ ಬಂದಿದ್ದೀರಾ ನೀವು. ಮುಚ್ಕೊಂಡು ಹೋಗ್ರಿ. ಯಾಕ್ರೆ ಬತ್ತೀರ ನಮ್ಮ ಅಂತಕ್ಕೆ? ನಾನು ಕರೀದಿರು ಬತ್ತೀರಲ್ಲ ನೀವು. ಸಾಕೆಮ್ಮೆ ಅಂತ ಹೇಳಿ ಅದ್ರಾಗೆ ಸೊಟ್ಮುತ್ತಿ ಸಾಕಿ ಅಂತೀರಾ. ಮುಚ್ಕೊಂಡು ಹೋಗ್ರಿ. ರಂಗಿ, ನಿನ್ಗೇನ್ ಮಾಡಕ್ ಕೆಲಸ ಇಲ್ವೇ? ಈ ಬಕೆಟ್ ಬಾನು ಹಿಂದೆ ಬಂದಿದ್ಯಲ್ಲ, ಹೋಗು. ನಮ್ಮಂತಕ್ಕೆ ಯಾಕೆ ಬತ್ತೀರಾ? ನನ್ನ ಮಗ ಎಲ್ಗಾದ್ರೂ ಹೋಗ್ಲೇಳು, ಏನಾದ್ರೂ ಮಾಡ್ಲೇಳು. ನಿಮ್ಗೆ ಯಾಕೆ ನನ್ನ ಮಗನ್ ಸುದ್ದಿ? ಸಾಕಮ್ಮ, ನಾವೇನು ನೀನು ಮಂತಕ್ ಬರ್ಲಿಲ್ಲ. ಎಲ್ಗ ಹೋಗ್ಬೇಕಾಗಿತ್ತು. ಬಾನು ಬರ್ತಿಲ್ಲ. ಬಾರೆ ಬಾನು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಅತ್ಲಾಗೆ. ಇಲ್ಲಿ ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಿದ್ದಲ್ಲ ಆಕಾಶ ನೋಡ್ಕೊಂಡು. ಇದ್ಯಾಕೆ ಹಿಂಗ್ ಸಾಕಮ್ಮ ಹಿಂಗೆ ಮ್ಯಾಕ್ ನೋಡ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ದಾಳಲ್ಲ ಅಂತ ನಾನು ನಿಂತ್ಕೊಂಡೆ. ಬಾನು ಅದಕ್ಕೆ ಇರು ಹೋಗೋಣ, ಏನ್ ಮಾಡ್ತಾಳೆ ಏನ ಯಾಕೆ ನೋಡ್ತಾ ಇದ್ದಾಳೆ ಅಂತನ ತಿಳ್ಕೊಂಡು ಹೋಗೋಣ ಅಂತ ಅಂದ್ಲು. ಅದಕ್ಕೆ ನಿಂತ್ಕೊಂಡ್ವಮ್ಮ. ಅಲ್ಲ, ಒಂದ್ ವಾರದಿಂದನ ಅವನ್ ಯಾರು ನಿನ್ ಮಗ ಬುಸ್ನಾಗ ಸಾವುಕಾರ ಹೊಲ್ದಕ್ಕೆ ಕೂಲಿ ಕೆಲ್ಸಕ್ಕೆ ಹೋಗ್ತಾನಂತೆ. ದಿನ ಹೋಗ್ತಾನೋ ಏನ್ ಇಲ್ವೋ? ಒಂದ್ ದಿವಸ ಹೋಗಿ 3 ದಿವಸ ಮನಿ ಕೆಮ್ತಾನ ಮನೆಯಾಗೆ. ಯಾಕೆ ಮನಿ ಕೆಮ್ತಾನೆ? ಅವನಿಗೇನಾಗೈತಿ? ಅವನು ಗಂಡ್ಸು ಬಿಗ್ಯಾಗ ಇದ್ದಾನೆ. ನನ್ನ ಮಗ ಅಂದ್ರೆ ಏನ್ ಅಂದ್ಕೊಂಡಿದೀಯ? ದಿನ ಹೋಗ್ತಾನೆ. ನನ್ನ ಮಗಗೆ ಇವಾಗ ಬುದ್ಧಿ ಬಂದೈತಿ. ನೀವೆಲ್ಲರೂ ಆಡ್ಕೊಂಡು ಹೊಲ್ಕಿಸ್ತಿದ್ದು ಸಾಕು. ನನ್ನ ಮಗ ಇವಾಗ ಎಷ್ಟು ಬುದ್ಧಿವಂತನಾಗಿ ದಿನ ಕೂಲಿ ಕೆಲ್ಸಕ್ಕೆ ಹೋಗಿ ಬರ್ತಾನೆ ಗೊತ್ತಾ? ಇವತ್ತು ದುಡ್ಡು ಕೊಡ್ತಾರಂತೆ ಸಾವುಕಾರ ಹೊಲ್ದಾಗೆ ಕೂಲಿ ಹೋಗಿದ್ಕೆ ತಕೊಂಬತ್ತೀನಿ ಅಂತ ಹೇಳಿದ್ದ. ಅದಕ್ಕೆ ತಾಂಬತ್ತಾನೇನೋ ಅಂತ ಹೇಳಿ ನೋಡ್ಕೊಂಡು ನಿಂತಿದ್ದೆ ಅಷ್ಟೇನೆ. ಹೋಗ್ರಿ ನಿಮ್ ಕೆಲಸ ನೀವು ನೋಡ್ಕೊಂಡು. ನನ್ನ ಮಗನ್ ಸುದ್ದಿ ನಿಮ್ಗೆ ಯಾಕೆ ಬೇಕು? ಹೌದಾ ಸಾಕಮ್ಮ, ನಿಮ್ದು ಮಗ ಕೂಲಿ ದುಡ್ಡು ತರ್ತಾನ ಈಗ? ಅಂದ್ರೆ ನಿಮ್ದು ಮನೇಲಿ ಭರ್ಜರಿ ಊಟಗೆ ಆಗುತ್ತೆ ಈಗ. ಕೋಳಿನೋ ಅಥವಾ ಕುರಿನೋ ಏನಾದ್ರೂ ಸಂಬರ್ಗೆ ಮಾಡ್ತೀರಾ ಅಲ್ಲ? ಮಾಡ್ತೀವಿ. ಸಿಗ್ತೀನಿ. ಇಬ್ರು ಬಂದು ಗಂಟ್ಲಿಗೆ ಹತ್ತ ತಿಂದು ಹೋಗ್ರಿ. ಬೇಡ ಕಣೆ ಸಾಕಮ್ಮ, ನಮ್ಮ ಮನೆಗೂ ಮಾಡ್ತೀವಮ್ಮ. ಯಾರನ್ನ ನೆಂಟ್ರು ಪಟ್ರು ಬಂದಾಗ ಮಣ್ಣಿನ ಮಾಡಿದ್ವಿ ಉಂಡಿದ್ವಿ. ಏನು ಬೇಡ, ನೀವೇ ಉಣ್ರಿ. ಪರವಾಗಿಲ್ಲ. ಉಮ್ತೀವಿ ಕಣೆ, ನೀನೇನ್ ಹೇಳೋದು ಅದನ್ನ? ಉಂಡೆ ಉಮ್ತೀವಿ. ಅಯ್ಯೋ ಸಾಕಮ್ಮ, ನಿಮ್ದು ಮಗ ಬಂದ ನೋಡಲ್ಲಿ, ಏನೋ ಕೈಯಲ್ಲಿ ಕೋಳಿ ಹಿಡ್ಕೊ ಬರ್ತಾ ಇದ್ದಂಗಿದ್ದಾನೆ. ಅಯ್ಯೋ 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 ಅಯ್ಯೋ, ನನ್ನ ಮಗ ಎಷ್ಟು ಬುದ್ಧಿವಂತನಾಗ್ಬಿಟ್ಟವನಪ್ಪ. ಹೆಂಗೋ ಸೀದಾ ಎಣ್ಣೆ ಕುಡಿದಂಗೆ ನಾಟಿ ಕೋಳಿ ಹಿಡ್ಕೊಂಬಂದೇವನಲ್ಲ. ಲೇ ನಾಗ, ಎಲ್ಲೆಲ್ಲ ಹಿಡ್ಕೊಂಬಂದೆ ಇದನ್ನ? ಅಂದ್ರೆ ಊರಲ್ಲಿ ಎಲ್ಲಿ ಬೇಕಾದ್ರೂ ಎಷ್ಟೋ ಕೋಳಿಗಳು ಇದಾವೆ. ಎಲ್ಲ ಒಂದು ಮೂಲೆಯಲ್ಲಿ ಎಲ್ಲಾದ್ರೂ ಬೇಲಿ ಚೆಂದಿಲಿ ಸಿಗಾಕೊಂಡಿತ್ತೋ ಏನೋ, ಅದನ್ನ ಹಿಡ್ಕೊಂಡ್ ಬಂದಿದ್ದಾನೆ ಅಷ್ಟೇ. ಬಿಡು ಸಾಕಮ್ಮ, ಅದನ್ನೇನ್ ಕೇಳ್ತೀಯ? ಹೋಗಿ ಕರಾಗೆ ಹರಿದು ಕೋಳಿ ಸಾರಿಗೆ ಮಾಡ್ಕೊಂಡು ಊಟಗೆ ಮಾಡಿ ಇಬ್ರು. ಲೇ ನಿನ್ ಬಾಯಿಗೆ ಮಣ್ಣಾಕ ನಾಗ, ಯಾರ್ ಕೋಳಿನೋ ಇದು? ಎಲ್ ಕದ್ಕೊಂಬಂದ ಇದನ್ನ?
ಅದು ಯಾರ್ ಕೋಳಿ ಅಂತನ ಈಗ ಹೆಂಗೆ ಗೊತ್ತಾಗುತ್ತೆ ಸಾಕಮ್ಮ, ಯಾರ್ದೋ ಏನೋ. ಈಗ ಸಾರ್ ಮಾಡ್ಕೊಂಡು ತಿನ್ರಿ, ರಾತ್ರಿಗೆ ಕೋಳಿಗಳು ಅವ್ರ ಮಂತಕ್ ಹೋಗಲ್ವಲ್ಲ, ಅವರು ಹುಡಿಕೊಂಬತ್ತಾರೆ ಬೈಕೆಂಡ್, ಅವಾಗ ಗೊತ್ತಾಗುತ್ತೆ ಯಾರ್ದೋ ಅಂತನ. ಮುಚ್ಕೊಂಡ್ ನಿಂತ್ಕಮ್ಮಕ್ಕೆ ಏನೇ ತಾಂತೀರಾ ನೀವು? ಏ ರಂಗಿ, ಬಾಯಿ ಮುಚ್ಕೊಂಡ್ ನಿಂತ್ಕ. ನಾನು ವಿಚಾರಿಸ್ತಾ ಇದ್ದೀನಿ ತಾನೆ, ನನ್ನ ಮಗನ್ ನಾನು ಕೇಳಿದ್ರೆ ನೀವ್ಯಾಕೆ ಬೊಗಳ್ತಾ ಇದ್ದೀರಾ? ಬಾಯಿ ಮುಚ್ಕೊಂಡ್ ನಿಂತ್ಕೊಳ್ರಿ, ಇಲ್ಲಾಂದ್ರೆ ಹೋಗ್ತಾ ಇರ್ರಿ. ಏಯ್ ನಾಗ, ಬೊಗಳ ಎಲ್ಲ ಹಿಡ್ಕೊಂಬಂದೆ, ಯಾವ್ದೋ ಕೋಳಿ ಕತ್ಕೊಂಬಂದಿದ್ಯಾ? ಯಾರನ್ನ ಬಂದು ಆಮೇಲೆ ನಮ್ಮನ್ನ ಮೆಟ್ನಾಗ ಒಯ್ಬೇಕಲ್ಲ, ನಿನ್ ಮಗ ಕೋಳಿ ಕತ್ಕೊಂಬಂದೇವನೇ ಅಂತ ಹೇಳಿ. ಎಲ್ಲಿ ಕತ್ಕೊಂಬಂದೆ ಬೊಗಳ ಜಲ್ದು? ಅಯ್ಯೋ ಯಮ್ಮ, ಅದ್ಯಾಕೆ ಹಂಗ ಆಡ್ತೀಯ? ಅವ್ರು ಏನೋ ಹೇಳ್ತಾರೆ ಹೆಂಗಸ್ರು ತಲೆ ಕೆಟ್ಟ ಹೆಂಗಸ್ರು ಅಂತ ಹೇಳಿ ನೀನು ಹಂಗೆ ಮಾತಾಡ್ತಾ ಇದೆಯಲ್ಲ. ನಾನೇನು ಕತ್ಕೊಂಬಂದಿಲ್ಲ, ಇದನ್ನ ದುಡ್ಡು ಕೊಟ್ಟು ಹಿಡ್ಕೊಂಬಂದಿದ್ದೀನಿ ಕೋಳಿನ. ದುಡ್ಡು ಕೊಟ್ಟು ತಂದಿರೋದಿದು, ತಕ ಕೊಯ್ದು ಸಾರು ಮಾಡು, ಉಣ್ಬೇಕು ನಾನು. ಅಯ್ಯೋ ರಂಗಂದ ಹಕ, ಈ ಬಸ್ ಬಸ್ನಾಗ ದುಡ್ಡು ಕೊಟ್ಟು ಕೋಳಿಗೆ ತರ್ತಾನ? ನಂಬಿಕೆ ಅಂತ ನಂಬಿಕೆ ಇಲ್ಲ ರಂಗಂದ ಹಕ, ಎಲ್ಲೋ ಕತ್ಕೊಂಡ್ ಬಂದು ಸುಳ್ಗೆ ಹೇಳ್ತಾ ಇದ್ದಾನೆ ನೋಡಿ. ನಂಗೂ ಹಂಗೆ ಅನ್ನಿಸ್ತೈತಿ, ಕತ್ಲಾದಾಗ ಗೊತ್ತಾಗುತ್ತಿರು, ಯಾರಾದ್ರೂ ಬೈಕೊಂಡ್ ಬರ್ತಾರಲ್ಲ ನನ್ ಕೋಳಿ ಮಂತಕ್ ಬಂದಿಲ್ಲ, ಯಾವಳು ಹಿಡ್ಕೊಂಡ್ ತಿನ್ಲು ಅಂತ ಹೇಳಿ, ಅವಾಗ ಗೊತ್ತಾಗುತ್ತೆ ಇವನ್ ಬಂಡವಾಳ ಏನು ಅಂತಾನ, ಕದ್ದಿರೋದು ಅಥವಾ ದುಡ್ಡು ಕೊಟ್ಟು ಹಿಡ್ಕೊಂಡ್ ಬಂದೇನೋ ಅಂತಾನ, ಅವಾಗ ಗೊತ್ತಾಗುತ್ತೆ. ದುಡ್ಡು ಕೊಟ್ಟು ಕೋಳಿ ಹಿಡ್ಕೊಂಬಂದೇನೋ ನಾಗ. ಅಯ್ಯೋ 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 ಅಯ್ಯೋ, ನನ್ನ ಮಗುಗೆ ಎಷ್ಟೊಂದು ಒಳ್ಳೆ ಬುದ್ಧಿ ಬಂದಿತ್ತಪ್ಪ ದೇವ್ರೇ, ನನ್ನ ಪ್ರಾರ್ಥನೆ ಫಲಿಸ್ತು ಅನ್ಸುತ್ತೆ. ಹೆಂಗ ನಾನು ನೀನು ಎಲ್ಲಿ ಕದ್ಕೊಂಬಂದಿದ್ಯೋ ಏನೋ, ಯಾವಳು ಬತ್ತಾಳೋ ಏನೋ ಬೈಕೊಂಡು ತಿರ್ಗ ನನ್ನ ಮ್ಯಾಲೆ ಜಗಳಕ್ಕೆ ಅಂತಾನ ನನಗೆ ಬೈವಾದಂಗಾಗಿತ್ತು, ಅದಕ್ಕೆ ನಿನ್ನ ಮ್ಯಾಲೆ ರೇಗ್ದೆ. ಬಾ ಕೋಳಿ ಕೊಯ್ದು ಸಾರು ಮಾಡ್ತೀನಿ, ಚೆನ್ನಾಗಿ ಒಂಬಿವೆಂತಿ. ಯಮ್ಮ ನಾನು ಯಾಕೆ ಕತ್ಕೊಂಬರ್ಲಿ ಹೇಳು? ಸಾವುಕಾರ ಹೊಲ್ದಕ್ಕೆ ಕೂಲಿ ಹೋಗ್ತಾ ಇದ್ದೀನಿ ತಾನೆ, ಒಂದು ವಾರದಿಂದನ. ಇವತ್ತು ಕೂಲಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು. ತಿಪ್ಪೆ ಹೇಳಿದ್ದ, ಏನೋ ಸಾವುಕಾರರು ಕೊಟ್ಟು ಹೋಗ್ಯವ್ರೆ ನನ್ನ ಕೈಯಾಗೆ, ಅವ್ರು ಏನೋ ಅವ್ರ ಮಗಳನ್ನೋ ಏನೋ ಬಿಡಿಸ್ಕೊಂಬರಕ್ಕೆ ಹೋಗ್ಯವ್ರಂತೆ. ಅದಕ್ಕೆ ತಿಪ್ಪೇನೆ ಕೊಟ್ಟಿದ್ದು ದುಡ್ಡ, ಸಾವುಕಾರರು ಕೊಟ್ಟವ್ರೆ. ಕೂಲಿ ಬರಬೇಕು ಹಿಂಗೇನೆ, ಒಂದು ದಿವಸನೂ ತಪ್ಪಿಸ್ಕೊಂಬಂಗೆ ಅಂತ ಹೇಳಿ ದುಡ್ಡು ಕೊಟ್ಟು ಕಳಿಸ್ತಾ. ನಾನು ಬರ್ಬೇಕಾರೆ ಅಲ್ಲಿ ನಾಟಿ ಕೋಳಿ ಯಾರೋನ ಮಾರ್ತಾ ಇದ್ರು, ಅವ್ರ ತಾಗೆ ಹಿಡ್ಕೊಂಬಂದೆ ದುಡ್ಡು ಕೊಟ್ಟು. ನಾನೇ ಕತ್ಕೊಂಬರೋಣ ತಕ. ಆ ಹೆಂಗಸ್ರು ಮಾತು ಕಟ್ಕೊಂಡು ನೀನು ಹಂಗೆ ಆಡ್ತೀಯಲ್ಲ ನನ್ನ, ಬೈತೀಯಲ್ಲ ನೀನು ಬಾಯಿಗೆ ಬಂದಂಗೆ. ಮೊದಲು ಏನು ನಾನು ದುಡ್ಡು ಕೊಟ್ಟು ಹಿಡ್ಕೊಂಬಂದಿದ್ದೀನ ಕದ್ದಿದ್ದೀನ ಅಂತನ ಕೇಳ್ದಂಗೆ ನನ್ನೇ ಬೈತೀಯಲ್ಲಮ್ಮ ನೀನು. ಯಮ್ಮ ತಕ, ಚೆನ್ನಾಗಿ ನೀರು ಕಾಯಿಸ್ಬಿಟ್ಟು ಕೋಳಿ ಕೊಯ್ದು ಎದ್ದಿ ಪುಕ್ಕ ಎಲ್ಲ ತಾರ್ದು ಎಲ್ಲನ ಸಣ್ಣಕ್ಕೆ ಕತ್ತರಿಸಿ ಮಾಂಸನ, ಕೋಳಿ ಮಾಂಸನ ಸಾರು ಮಾಡು. ನಾನು ಬತ್ತೀನಿ, ಒಂದು ಸ್ವಲ್ಪ ಕೆಲಸ ಐತೆ, ಹೋಗಿ ಬತ್ತೀನಿ ಅತ್ಲಾಗಿ. ಎಲ್ಲಿಗೆ ಹೋಗ್ತೀಯೋ? ಎಲ್ಲಿಗೆ ಹೋಗ್ತೀಯ ಅಂತ ಕೇಳ್ತೀಯಲ್ಲಮ್ಮ, ಬತ್ತೀನಿ ಇರು, ಒಂದಿಷ್ಟೇ ಇಷ್ಟು ಹಾಕ್ಕೊಂಡು. ಸರಿ ಸರಿ ಆತು, ಜಾಸ್ತಿ ಕುಡಿಬೇಡ, ಆಮೇಲೆ ಅಲ್ಲೆಲ್ಲ ತಟ್ಟಾಡಿ ಬಿದ್ದಿದ್ದೀಯ ಚರಂಡಿ ಮಗಳಾಗಿ, ಅವತ್ತು ಬಿದ್ದಿದ್ದಲ್ಲ ಹಂಗೆ. ಒಂದು ಈಟ್ ಹಾಕ್ಯಂಬ, ಹೋಗು ಜಲ್ದಿ ಬಾ, ಸಾರು ಮಾಡಿರ್ತೀನಿ ಉಂಬನ. ಇಲ್ಲ ಹೇಳಮ್ಮ, ನಾನೇನು ಅಷ್ಟೊಂದೇನು ಕುಡಿಯಲ್ಲ, ಎಲ್ಲ ಚರಂಡಿ ಮಗಳಾಗಿ ಬೀಳೋ ಒಟ್ಟು ಕುಡಿಯಲ್ಲ. ಇವಾಗ ಒಂದಿಷ್ಟೇ ಕುಡ್ದು ಬರ್ತೀನಿ, ಸುಮ್ಮನಿರು ನೀನು, ಏನು ಯೋಚನೆ ಮಾಡಬೇಡ, ನೀನು ಜಲ್ದಿ ಸಾರು ಮಾಡು, ಬರೋ ಒಟ್ಟತ್ತಿಗೆ ಉಣ್ಬೇಕು ನಾನು. ಅಯ್ಯೋ 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 ಅಯ್ಯೋ, ನಮ್ಮ ಬುಸ್ನಾಗ ಎಷ್ಟು ಒಳ್ಳೆಯವನಾಗ್ಯವನಿ. ನನ್ನ ಮಾತಂದ್ರೆ ಅವನಿಗೆ ವೇದ ವಾಕ್ಯ ಇದ್ದಂಗೆ, ನನ್ನ ಮಾತು ತೆಗೆದಾಕದೇ ಇಲ್ಲ ಇವಾಗ. ಹೆಂಗೋ ಹಿಂಗೆ ಇದ್ರೆ ಸಾಕಪ್ಪ ನನ್ನ ಮಗ. ಇವನಿಂದನ ನಾನಿವತ್ತು ನಾಟಿ ಕೋಳಿ ಸಾರನ್ನ ಉಂಬ ಅದೃಷ್ಟ ಬಂತು. ನಾನು ದುಡ್ಡು ತಕೊಂಡು ಎಲ್ಲಿ ಎಣ್ಣೆ ಕುಡ್ದು ಬತ್ತನೋ ಏನೋ ಓಟ್ಕುನು ಅಂತ ಅನ್ಕೊಂಡಿದ್ದೆ, ಹೆಂಗೋ ಕೋಳಿನಾದ್ರೂ ತಂದು ಕೊಟ್ನಲ್ಲ. ಸಾಕಮ್ಮ, ಎಣ್ಣೆ ಕುಡ್ದು ಬರ್ತೀನಿ ಅಂತ ಹೇಳಿದ್ರೆ ಹೋಗಿ ಕುಡ್ದ ಅಂತ ಹೇಳಿ ಕಳಿಸ್ತಾ ಇದೆಯಲ್ಲ ನೀನೇ. ತಾಯಿನೇ ಈ ತರ ಮಗುಗೆ ಹೇಳ್ಬೋದಾ ಹೇಳು? ಯಾಕೆ ಹೇಳ್ಬಾರ್ದು? ನನ್ನ ಮಗ ಇಷ್ಟ ದಿನನ ಗಂಟ್ಲಿಗೆ ಹತ್ತದ್ ಕುಡ್ದು ತೂರಾಡನು, ಇವಾಗ ಹೆಂಗನೋ ಒಂದ್ ಸ್ವಲ್ಪ ಬುದ್ಧಿ ಕಲ್ತ್ಕೊಂಡು ಕೆಲ್ಸಕ್ಕೂ ಹೋಗ್ತಾ ಇದ್ದಾನೆ. ಜಾಸ್ತಿ ಕುಡಿಯೋದು ಇಲ್ಲ, ಅದಕ್ಕೇನೆ. ಕುಡ್ದು ಬರ್ಲಿ ಬಿಡು, ಕೆಲಸ ಮಾಡಿರ್ತಾನೆ, ಅದಕ್ಕೇನೆ ಮೈ ನೋವಾಗಿರುತ್ತೆ. ಒಂದಿಟ್ಟು ಕುಡ್ದು ಬರ್ತಾನೆ. ನನಗೆ ನಾಟಿ ಕೋಳಿ ತಂದು ಕೊಟ್ಟೆವನಲ್ಲ, ಇದಕ್ಕಿನ್ನ ಬೇಕಾ? ಒಂದಿಟ್ಟು ಕುಡಿದ್ರೆ ಏನು ಆಗಲ್ಲ ಅಲ್ವೇ ಸಾಕಮ್ಮ. ಅವ್ನು ಹೇಳೋದೆಲ್ಲ ನಿಜ ಅಂತ ನಾನು ನಂಬ್ತಾ ಇದೆಯಲ್ಲಿ, ನಿಜವಾಗ್ಲೂ ಅವ್ನು ದುಡ್ಡು ಕೊಟ್ಟೆ ಇಟ್ಕೊಂಬಂದೇವನೇನ ಇದನ್ನ? ಮತ್ತೆ ಮತ್ತೆ ದುಡಿತಾನೆ ಅಂತಂದ್ರೆ ದುಡ್ಡು ಕೊಟ್ಟೆ ತಂದಿರ್ತಾನೆ, ಎಲ್ಲನೂ ಕತ್ಕೊಂಬರಲ್ಲ ನನ್ನ ಮಗ. ಸುಮ್ಮನೆ ಹೋಗ್ರಿ ನೀವು, ಏನು ತಲೆ ಕೆಡಿಸ್ಕೋಬೇಡ್ರಿ. ನಾನು ನಾಟಿ ಕೋಳಿ ಸಾರು ಮಾಡ್ಬೇಕು, ನನ್ನ ಮಗ ಬತ್ತಾನೆ ಜಲ್ದು, ಹೋಗ್ರಿ ನೀವು. ರಂಗುಂದಾಕ ನಡಿ, ರಂಗುಂದಾಕ ನಮ್ದು ಕೈ ಹಾಕ್ಬೇಕು. ಕಂಡವ್ರ ಮನೆ ವಿಚಾರ, ನಡಿ ಹೋಗೋಣ. ದುಡ್ಡು ಕೊಟ್ಟು ತಂದಿದ್ದೀನಿ ಅಂತ ಹೇಳ್ದೇಡ್ಕೇನೆ ಸುಮ್ಮನೆ ಹೋಗ್ತಾರೆ ಬಾಯಿ ಮುಚ್ಕೊಂಡು. ಏನಾದ್ರೂ ಕತ್ಕೊಂಡ್ ಬಂದಿದ್ದಾನೆ ಅಂತ ಗೊತ್ತಾಗಿದ್ರೆ ಬಾಯಿ ಬಡ್ಕೊಂಬರು ಕಳ್ಳ ಅಂತ ಹೇಳಿ. ಈಗ ನೋಡು ಹೆಂಗ್ ತಿಕ್ಕ ತಿರ್ಕೊಂಡು ಹೋಗ್ತಾರೆ ಲೌಡೇರು. ಆ ಮುಂಡ್ಯಾರು ಏನಾದ್ರೂ ಮಾತಾಡ್ಕೊಂಬ್ಲೇಳು. ಕೋಳಿ ತಂದೇವನಲ್ಲ ನನ್ನ ಮಗ, ಅಷ್ಟೇ ಸಾಕು. ಮೊದ್ಲು ಹೋಗಿ ನೀರ್ ಕಾಸಿ ಪುಕ್ಕ ತರ್ದು ಸಾರು ಮಾಡ್ಬಿಡ್ಬೇಕು ಅವ್ನು ಬರೋ ಅಷ್ಟೊತ್ತಿಗೆ. ಓಕೆ ಸ್ನೇಹಿತೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.